ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ಇವತ್ತಿನ ಏನಪ್ಪ ಬೀಟ್ರೋಟ್ ಪಲ್ಯ ಚಪಾತಿ ಯಾವ ಥರ ಮಾಡೋದಂತೆ ಈ ವಿಡಿಯೋದಾಗ ಹೇಳ್ತೀನಿ ಬನ್ನಿ. ಫಸ್ಟಿಗೆ 4 ರಿಂದ 5 ಬೀಟ್ರೋಟ್ ತಗೊಂಡು ಚೆನ್ನಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ತೊಳ್ಕೊಂಡು ಹೆಚ್ಕೊಬೇಕು. ಹೆಚ್ಚಾದಮೇಲೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಟಮಾಟೆ ಹಣ್ಣು, ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಕಾಯಿ, ಹಾಗೆ ಬೀಟ್ರೋಟ ಇಷ್ಟೆಲ್ಲ ತಗೊಂಡಾದ್ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಫಸ್ಟಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಕುಕ್ಕರಲ್ಲಾದರೆ ಒಂದು ವಿಷಲ್ ಹೊಡೆಸ್ಕೊಬೋದು ಅಂತ ಕುಕ್ಕರ್ ಮಾಡ್ತಾಯಿದ್ದೀನಿ. ಹಂಗೆ ತುರಿದುಬಿಟ್ಟು ಪಾತ್ರೆಗೂ ಮಾಡಿದ್ರೆ ಟೇಸ್ಟ್ ಇರುತ್ತೆ. ನಾವು ಕುಕ್ಕರಲ್ಲೇ ಜಾಸ್ತಿ ಮಾಡೋದು. ಹಾಗೆ ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಖಾರ ಬಿಟ್ಕೊಳೋ ಟೈಮಲ್ಲಿ ಈರುಳ್ಳಿ ಹಾಕ್ಬೇಕು. ನೋಡಿರಿ, ಈಗ ಹಸಿಮೆಣ್ಸಿನ್ಕಾಯಿ ಹಾಕಿನಿ, ಕಲರೆಲ್ಲ ಬಿಟ್ಕೊತಾ ಇದೆ. ಅಲ್ಲೇ ತನಕ ಖಾರ ಎಲ್ಲ ಬಿಟ್ಕೊಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಒಂದು 3 ರಿಂದ 4 ಈರುಳ್ಳಿನ ಹೆಚ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಫ್ರೈ ಆಯಿತು ಅಂದಾಗ ಟೊಮೆಟೊ ಹಣ್ಣು ಹಾಕ್ಬೇಕು. ಇನ್ನು ಈರುಳ್ಳಿ ಕಲರ್ ಚೇಂಜ್ ಆಗಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ನಿಧಾನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ, ಸ್ಲೋ ಆಗಿ, ಏಕೆಂದರೆ ನಾನು ಮಾಡೋ ಅಡುಗೆ ಒಬ್ಬರಿಗೆ ಅರ್ಥ ಆಗಬೇಕು ಅಂತ ನಿಧಾನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿರಿ, ಈರುಳ್ಳಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿರಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೊಮೆಟೊ ಹಣ್ಣೆಲ್ಲ ಫ್ರೈ ಎಲ್ಲ ಆದಮೇಲೆ ಈಗ ಬೀಟ್ರೋಟ್ ಹೆಚ್ಕೊಂಡಿದ್ನೆಲ್ಲ ಬೀಟ್ರೋಟ್ ಹಾಕ್ತಾಯಿದ್ದೀನಿ. ತಡಿ ಬೇಬಿ, ಹೋಗಬೇಡ, ಬಂದೆ. ಬೀಟ್ರೋಟ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಬೀಟ್ರೋಟು ಎಲ್ಲ ಇದರಲ್ಲೇ ಫ್ರೈ ಆಗಬೇಕು. ಅಲ್ಲೇ ತನಕ ಫ್ರೈ ಮಾಡಬೇಕು ಈರುಳ್ಳಿನ, ಹಂಗಾರೆ ಚೆನ್ನಾಗಿರ್ತದೆ. ಅದಕ್ಕೆ ಈರುಳ್ಳಿಗೆ ಬೀಟ್ರೋಟೆಲ್ಲ ಹಾಕಿ ಬೀಟ್ರೋಟೆಲ್ಲ ಕಲರ್ ಚೇಂಜ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಎಲ್ಲ ಆದಮೇಲೆ ಹಾಗೆ ಮತ್ತು ಸ್ವಲ್ಪ ಹೊತ್ತು ಬೀಟ್ರೋಟು ಕಲರ್ ಚೇಂಜ್ ಆಗೋ ಫ್ರೈ ಎಲ್ಲ ಆದಮೇಲೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಧನಿಯಾ ಪುಡಿ ಮಾಡಿಟ್ಕೊಂಡಿರೋದು. ಹಾಗಾಗಿ ನೆಕ್ಸ್ಟ್ ಒಂದು ವೀಡಿಯೋ ಮಾಡಾಕ್ತೀನಿ ಧನಿಯಾ ಪುಡಿ ಯಾವ ಥರ ಮಾಡೋದು. ಹಾಗೆ ಧನಿಯಾ ಪುಡಿ 2 ಸ್ಪೂನ್ ಹಾಕಿದಾದ್ಮೇಲೆ ಕಾಯಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಎಲ್ಲ ಆದಮೇಲೆ ಈಗ ಕುರ್ಷಣಿ ಪುಡಿ ಅಂತ ಕುರ್ಷಣಿ ಕಾಳು, ಹುರ್ಗಡ್ಲೆ ಇರ್ತದಲ್ಲ, ಅವೆರಡನ್ನು ಶೇಂಗಾ ಬೀಜ, ಕುರ್ಷಣಿ ಹುರ್ಕೊಂಡು ಹುರ್ಗಡ್ಲೆ ಜೊತೆಗೆ ಹಾಕಿ ಫ್ರೈ ಹುರಿದು ಇಟ್ಕೊಂಡು ಮಿಕ್ಸಿಗೆ ಮಾಡ್ಕೊಂಡ್ರೆ ಇರ್ತದೆ. ಯಾವ್ದಾರ ಅಡುಗೆಗೆ ಪಲ್ಯಗೆ ಹಾಕಿದ್ರೆ ಟೇಸ್ಟ್ ಇರ್ತದೆ. ಹಾಗೆ ಒಂದು ಲೋಟ ನೀರು ಹಾಕಿನಿ. ಈಗ ಮತ್ತೆ ಫ್ರೈ ಮಾಡಿ ನೋಡಿರಿ, ಇನ್ನೂ 1 ಲೋಟ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಗೆ ಆಗ್ಬಿಡ್ತೈತೆ, ಅದಕ್ಕೆ ಸ್ವಲ್ಪ ಅನ್ನಕ್ಕೂ ಇರಲಿ ಅಂತ ಒಂದು ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಗೂರಾಡಿನಿ. ಹಾಗೆ ಕುರ್ಷಣಿ ಪುಡಿ ಪಲ್ಯಗೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಮಾಡಿ ಇಟ್ಕೊಂಡಿನಿ ಇದು ಬಾಕ್ಸ್ನಾಗೆ. ಕುರ್ಷಣಿ, ಹುರ್ಗಡ್ಲೆ, ಶೇಂಗಾ ಬೀಜದ ಪುಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ನೆಲ್ಲ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ನೆಲ್ಲ ಸಾಕು. 2 ಲೋಟ ಹಾಕಿನಿ ನೀರು. ಸಾಕಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಕುಕ್ಕರ ಮುಚ್ಚಿದ್ಮೇಲೆ 1 ವಿಷಲ್ ಹೊಡೆಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು. ಪಲ್ಯ ಎಲ್ಲ ರೆಡಿ ಆದಮೇಲೆ ಯಾವ ಥರ ಇದೆ ಅಂತ ನೋಡಿರಿ, ಎಷ್ಟು ಗಟ್ಟಿಗೆ ಪಲ್ಯ ಆಗಿದೆ ಅಂತ ನೋಡಿರಿ. ಹಂಗೆ ಅವೆವು ಅಳ್ತೈತೆ. ಬಿಸಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಫಾಲೋ ಮಾಡಿ ಪ್ಲೀಸ್.